ರಕ್ಷಣಾ ವಿಶ್ಲೇಷಕರು ಗಿರೀಶ್ ಲಿಂಗಣ್ಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ಬೆಳಗ್ಗಿನಿಂದಲೂ ಈ ಘಟನೆ ಆದ ನಂತರ ಏನಾಗಿರ್ಬೋದು, ಯಾಕೆ ಹೀಗಾಗಿರ್ಬೋದು ಅನ್ನೋ ಚರ್ಚೆಗಳೇ ನಡೀತಾ ಇದೆ. ಒಬ್ಬೊಬ್ರು ಒಂದೊಂದು ರೀತಿಯ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನೀವು ನೋಡಿದಂತೆ ಇಲ್ಲಿ ಏನಾಗಿರ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ? ಟೆಕ್ನಿಕಲ್ ಇಶ್ಯೂನ ಅಥವಾ ಆ ಹೆಣ್ಣು ಮಗಳು ಆ ಕ್ಷಣಕ್ಕೆ ಏನಾದ್ರೂ ಮಾನಸಿಕ ಒತ್ತಡಕ್ಕೆ ಸಿಗಾಕಂಡ್ಲಾ? VVIP ಇದ್ದಿದ್ರಿಂದ ಅರ್ಜೆಂಟಾಗಿ ತುರ್ತಾಗಿ ನಾನು ಲ್ಯಾಂಡ್ ಮಾಡ್ಲೇಬೇಕು, ಇಂತಹದ್ದೇನಾದ್ರೂ ಒತ್ತಡಕ್ಕೆ ಸಿಗಾಕೊಂಡಿರ್ಬೋದು ಅಂತ ಅನ್ಸತ್ತಾ ಸರ್? ಒತ್ತಡಕ್ಕೆ ಸಿಕ್ಕಾಕೊಂಡಿರ್ತಾರೆ ಅಂತ ಹೇಳಕ್ ಆಗಲ್ಲ. ಬಿಕಾಸ್ ಅವರು ಸೈಕಾಲಜಿಕಲಿ ಅಂಡ್ ಅವರು ದೇ ಆರ್ ಆಲ್ ಟ್ರೈನ್ಡ್ ಕಮರ್ಷಿಯಲ್ ಪೈಲಟ್ಸ್. ಸೊ ಅಲ್ಲಿ ಒತ್ತಡ ಅನ್ನೋದು ಏನು ಇರಲ್ಲ. ಅಂದ್ರೆ ಆ ಒಂದು ಸ್ಪೀಡು, ಆ ಒಂದು ಏನ್ ಮೇಂಟೈನ್ ಮಾಡ್ಬೇಕು ಅದನ್ನೆಲ್ಲ ಮೇಂಟೈನ್ ಮಾಡ್ತಾನೆ ಇರ್ತಾರೆ. ನಾಟ್ ಲೈಕ್ ರೋಡಲ್ಲಿ ಏನೋ ತೂರ್ಕೊಂಡು ಹೋದ್ರು, ಸೈಡಲ್ಲಿ ತೂರ್ಕೊಂಡು ಹೋದ್ರು ಅನ್ನೋ ತರ ಏನು ಇರಲ್ಲ ಅವರಿಗೆ ಒತ್ತಡ ಅಂತ. ಬಟ್ ಇದು ಏನಂದ್ರೆ ಇದೆಲ್ಲ ಒಂದು ಸ್ಮಾಲ್ ಏರ್ಕ್ರಾಫ್ಟ್. ಅಂದ್ರೆ ಇದು ಲಿಯರ್ ಜೆಟ್ 45 ಅಂತ VIP ಏರ್ಕ್ರಾಫ್ಟ್. ಇದು ಇಸ್ ಮೇಡ್ ಬೈ ಬೊಂಬಾರ್ಡಿಯರ್, ಕೆನಡಿಯನ್ಸ್ ಇದು ಏರ್ಕ್ರಾಫ್ಟ್. ಇದು ಇದ್ರಲ್ಲಿ ಏನಪ್ಪಾ ಅಂದ್ರೆ ಯೂಶಲಿ ಲ್ಯಾಂಡಿಂಗ್ ಆಗ್ಬೇಕಾದ್ರೆ ಸ್ಪೀಡ್ ಯೂಶಲಿ ಇದರಲ್ಲಿ ಜಾಸ್ತಿ ಇರುತ್ತೆ. 230ರಿಂದ 240 km/h ತನಕ ಇರುತ್ತೆ. ಸೊ ಇದರಲ್ಲಿ ಸಣ್ಣ ತಪ್ಪಾದ್ರೂ ಸ್ಕಿಡ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಈ ಏರ್ಕ್ರಾಫ್ಟ್. ಯಾಕಂದ್ರೆ ಈ ಸಣ್ಣ ಏರ್ಕ್ರಾಫ್ಟ್ ಇದು. ಅಂದ್ರೆ ನೀವು ನೋಡಿರ್ಬೋದು, ಈಗ ಒಂದು ಮಾರುತಿ ಕಾರಲ್ಲಿ ತುಂಬಾ 120, 140 ಹೋಗಿ ತಕ್ಷಣ ನಿಲ್ಸಕ್ಕೂ ಪ್ಲಸ್ ಒಂದು SUV ಕಾರಲ್ಲಿ ಹೋಗಕ್ಕೂ ವ್ಯತ್ಯಾಸ ಇರುತ್ತಲ್ಲ, ನೀವು ಸ್ಪೀಡ್ ಕಂಟ್ರೋಲ್ ತರಕ್ಕೆ. ಆ ತರ ಪ್ರಾಬ್ಲಮ್ಸ್ ಇದರಲ್ಲಿ ತುಂಬಾ ಇದೆ. ದಿಸ್ ಇಸ್ ಎ ವೆರಿ ಸ್ಮಾಲ್ ಏರ್ಕ್ರಾಫ್ಟ್. ಇದು ಒಂದು. ಎರಡನೇದು, ಈ ಟೆಕ್ನಿಕಲ್ ಇಶ್ಯೂಸ್ ಏನಾದ್ರು ಇದ್ದಾಗ ಲ್ಯಾಂಡಿಂಗ್ ಮಾಡೋದು ಸ್ವಲ್ಪ ಜಾಸ್ತಿ ರನ್ವೇ ಬೇಕಾಗತ್ತೆ. ಅಂದ್ರೆ ಈ ಸ್ಪೀಡ್ ಕಂಟ್ರೋಲ್ ತಗೊಂಬರಕ್ಕೆ ಬಹಳ ಅಂದ್ರೆ ಇನ್ನು ಸ್ವಲ್ಪ ಉದ್ದನೇ ರನ್ವೇ ಬೇಕಾಗತ್ತೆ. ಯೂಶಲಿ ಬಾರಾಮತಿದು ಸಣ್ಣದು ರನ್ವೇ, ಅಂದ್ರೆ ಅರೌಂಡ್ 1.8 ಕಿಲೋಮೀಟರ್ ಅಷ್ಟಂತೂ ಬೇಕೇ ಬೇಕು ಈ ಏರ್ಕ್ರಾಫ್ಟ್ ಲ್ಯಾಂಡ್ ಆಗಕ್ಕೆ. ಅಂದ್ರೆ ಆ ಸ್ಪೀಡ್ ಫುಲ್ ಸ್ಟಾಪ್ ಆಗಕ್ಕೆ. ಅಕಸ್ಮಾತ್ ಅಲ್ಲಿ ಹೇಳೋ ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಅದೇನಂದ್ರೆ ಸೌಂಡ್ ಇತ್ತು, ಅದ್ ಒಂದ್ ಕಡೆ ಎಳ್ಕೊಂಡು ಹೋಯ್ತು ಏರ್ಕ್ರಾಫ್ಟ್ ಅಂತ ಹೇಳ್ತಾರೆ. ಸೌಂಡ್ ಯಾಕೆ ಬಂದಿರಬಹುದು ಅಂದ್ರೆ ಅನೇಕ ಕಾರಣಗಳಿದಾವೆ. ಒಂದು, ಇದು ಯೂಶಲಿ ಪ್ರೊಪೈಲ್ಡ್ ಏರ್ಕ್ರಾಫ್ಟ್. ಟರ್ಬೋ ಪ್ರೊಪೈಲ್ಡ್ ಇಂಜಿನ್ ಅಂದ್ರೆ ಏನಂದ್ರೆ ಗ್ಯಾಸ್ ಟರ್ಬೈನ್ಸ್ ಹೇಗ್ ವರ್ಕ್ ಆಗುತ್ತೋ ಹಂಗೆ. ಅಂದ್ರೆ ಆ ಫ್ಯೂಯಲ್ ಹೀಟ್ ಆಗತ್ತೆ, ಸ್ಟೀಮ್ ಬರುತ್ತೆ, ಆ ಸ್ಟೀಮ್ ಇಂದ ಇಂಜಿನ್ ಪ್ರೊಪೆಲ್ಲರ್ ರನ್ ಆಗಿ ಇಂಜಿನ್ ಪವರ್ ಜನರೇಟ್ ಮಾಡುತ್ತೆ. ಸೊ ಈ ಪ್ರೊಪೆಲ್ಲರ್ ಬ್ಲೇಡ್ಸ್ ಮೇಲೆ ಏನಾರು ಐಸ್ಗಳು ಏನಾರು ಕೂತಿದ್ರೆ, ಅಂದ್ರೆ ಈ ಮೇಲ್ಗಡೆ ಬರುತ್ತಲ್ಲ, ಅವಾಗ ಐಸ್ ಫಾರ್ಮೇಶನ್ ಏನಾರು ಇದ್ರೆ ಆ ಪ್ರೊಪೆಲ್ಲರ್ ಬ್ಲೇಡ್ ಇಂಬ್ಯಾಲೆನ್ಸ್ ತಿರುಗುತ್ತೆ. ಅವಾಗ ಇಂಜಿನ್ ಕರೆಕ್ಟ್ ಆಗಿ ಸ್ಟೇಬಲ್ ಆಗಿರಲ್ಲ, ಸೌಂಡ್ ಜಾಸ್ತಿ ಆಗತ್ತೆ. ಬಟ್ ಯೂಶಲಿ ಡಿ-ಐಸಿಂಗ್ ಅಂತೆಲ್ಲ ಇರುತ್ತೆ, ಬ್ಲೇಡ್ಸ್ಗೆಲ್ಲ ಕನೆಕ್ಟ್ ಆಗಿರುತ್ತೆ. ಬಟ್ ಅಲ್ಲಿ ಏನಾರ ಮಾಲ್ ಫಂಕ್ಷನ್ ಆಗಿದ್ದರೂ ಈ ತರ ಆಗೋ ಚಾನ್ಸಸ್ ಇದೆ. ಇದು ನಾನು ನಿಖರವಾಗಿ ಹೇಳ್ತಾ ಇಲ್ಲ, ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ಆಗಿದ್ರು ಹಂಗಾಗತ್ತೆ. ಈ ಅದೇ ವೆದರ್ ಇಶ್ಯೂಸ್ ಆಗೋದು ಅಥವಾ ಟೆಕ್ನಿಕಲ್ ಇಶ್ಯೂಸ್ ಆಗೋದು, ಈಗ ಫ್ಲೈಟ್ಸ್ ಎಷ್ಟು ಜಾಸ್ತಿ ರನ್ ಆಗ್ತಾ ಇರುತ್ತೋ ಅದು ವೆರಿ ಕಾಮನ್. ಅಂಡ್ ಅದಕ್ಕೆ ಅವರೆಲ್ಲರೂ ಕೂಡ ತಯಾರಾಗಿರ್ತಾರೆ. ಈಗ ಸಾಮಾನ್ಯ ಈ ರನ್ವೇಲಿ ಇಳಿಬೇಕಾಗಿತ್ತು, ಅಲ್ಲೇನೋ ಎರರ್ ಆಯ್ತು ಅಥವಾ ಹವಾಮಾನ ವೈಪರೀತ್ಯ ಆಯ್ತು ಅಂತ ಬೇರೆ ಕಡೆ ಹೋಗಿ ಲ್ಯಾಂಡ್ ಮಾಡುವಂತಹ ಉದಾಹರಣೆಗಳನ್ನು ನೋಡಿದೀವಿ. ಇಲ್ಲದ್ ಯಾಕೆ ಆಗಿರಲ್ಲ ಅಂತ ಅನ್ಸುತ್ತೆ ನಿಮ್ಗೆ? ಅಲ್ಲ, ಆ ಇಳಿಯೋ ಟೈಮ್ಗೆ ಏನಾರ ಸೌಂಡ್ ಬಂತ, ಇಲ್ಲ ಆ ಇಳಿದ ಮೇಲೆ ಏನಾರ ರನ್ವೇಲ್ ಏನಾರ ಸ್ಲಿಪ್ರಿ ಇತ್ತ, ಅಂದ್ರೆ ಏನಾದ್ರೂ ಸ್ಕಿಡ್ ಆಗೋ ಚಾನ್ಸಸ್ ಇತ್ತ, ನನಗೆ ಗೊತ್ತಿಲ್ಲ. ಬಿಕಾಸ್ ಐ ಡೋಂಟ್ ನೋ ದ ರನ್ವೇ ಕಂಡೀಷನ್ಸ್ ಹೇಗಿತ್ತು ರನ್ವೇ. ಆ ತರ ಸ್ಲಿಪ್ಪಿಂಗ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಸ್ಪೀಡ್ ಜಾಸ್ತಿ ಇರೋದ್ರಿಂದ ರನ್ವೇಲ್ ಏನಾದ್ರು ಸಮಸ್ಯೆ ಇದ್ರೂ ಆ ತರ ಎಳ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಒಂದು ಸೈಡಲ್ಲಿ ಏರ್ಕ್ರಾಫ್ಟ್. ಸೊ ಇಳಿಬೇಕಾದ್ರೆ ಈ ಸೌಂಡ್ ಬಂದು ಇಂಜಿನ್ ಪ್ರಾಬ್ಲಮ್ ಆದ್ರೂ ಬೇರೆ ಏನು ದಾರಿ ಇರಲ್ಲ, ಅವ್ನು ಇಳಿಲೇಬೇಕಾಗತ್ತೆ ಏರ್ಕ್ರಾಫ್ಟ್. ಸೊ ಇಳಿದಾಗ ಏನಾಗುತ್ತೆ, ಆ ಸ್ಪೀಡ್ ಕಂಟ್ರೋಲ್ ಬರ್ಲಿಲ್ವಾ, ಸ್ಕಿಡ್ ಆಗೋಯ್ತಾ ಅವನಿಗೆ ಗೊತ್ತಿಲ್ಲ. ಬಿಕಾಸ್ ವಿ ರಿಯಲಿ ಡು ನಾಟ್ ನೋ ವಾಟ್ ಎಕ್ಸಾಕ್ಟ್ಲಿ ವುಡ್ ಹ್ಯಾವ್ ಹ್ಯಾಪನ್ಡ್ ಅಂತ. ಸೊ ಇದೆಲ್ಲ ಗೊತ್ತಾಗ್ಬೇಕಾದ್ರೆ ಆ ಬ್ಲಾಕ್ ಬಾಕ್ಸ್ ಸಿಗ್ಬೇಕು, ಮತ್ತೆ ಪ್ರತಿಯೊಂದು ಪ್ಯಾರಾಮೀಟರ್ಸ್ಗಳು ಚೆಕ್ ಮಾಡ್ಬೇಕು. ವೆದರ್ ಕಂಡೀಷನ್ಸ್ ಇಶ್ಯೂ ಇತ್ತಾ, ಪೈಲಟ್ ಎರರ್ ಇತ್ತಾ, ಇಲ್ಲ ಅಂದ್ರೆ ಇಂಜಿನ್ ನಾನು ಹೇಳೋ ಸಮಸ್ಯೆಗಳೇನಾರಿತ್ತ, ಅದೆಲ್ಲ ನೋಡೇ ಅದೊಂದು ತೀರ್ಮಾನಕ್ಕೆ ಬರ್ಬೇಕಾಗ್ತದೆ. ಓಕೆ, ಇದ್ರ ಜೊತೆಗೆ ಅದೇ ಪೈಲಟ್ ಎರರ್ಸ್ ಕೂಡ ಮ್ಯಾಟರ್ ಆಗುತ್ತೆ ಅಲ್ವಾ ಸರ್? ಚಾನ್ಸಸ್ ಅದೇ ನಾನು ಹೇಳಿದ್ನಲ್ಲ, ಪೈಲಟ್ ಎರರ್ಸ್ ಆ ಸ್ಪೀಡ್ ಕಂಟ್ರೋಲಿಗೆ ತರಕ್ ಆಗದೆ ಹೋದ್ರೂ ಈ ತರ ಸ್ಕಿಡ್ ಆಗಿ ಹೋಗೋ ಚಾನ್ಸಸ್ ಇರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ.
But we don't know because pilot usually they are trained pilot. They are not first time pilots who are coming ಹೌದು, for ಹೌದು. this ಈ ತರ ಇದಕ್ಕೆ. ಸೊ ಏನ್ ಪ್ರಾಬ್ಲಮ್ ಅಂತ ನಿಖರವಾಗಿ ಇದೇ ಆಗಿರೋದು ಅಂತ ಯಾರ ಕೈಲೂ ಹೇಳಕ್ಕಾಗಲ್ಲ. ಸಿ ವಾಟ್ ವಿ ಈಗ ಮಾತಾಡ್ತಿರೋದೆಲ್ಲ ಇಪ್ಸ್ ಅಂಡ್ ಬಟ್ಸ್ ಅಷ್ಟೇ. ಹಿಂಗಾಗಿರ್ಬೋದು ಸಾಧ್ಯ ಸಾಧ್ಯತೆ. ಅಸಾಧ್ಯ ಅಷ್ಟೇ. ಹಿಂಗೆ ಆಗಿದೆ ಅಂತ ಹೇಳಕ್ಕೆ ಇಟ್ ಟೇಕ್ಸ್ ಲಾಂಗ್ ಟೈಮ್. ಅಂದ್ರೆ ಅದೆಲ್ಲ ತಗೊಂಡು ಪ್ರತಿಯೊಂದು ಪ್ಯಾರಾಮೀಟರ್ಗಳು ಚೆಕ್ ಮಾಡಿ ಆ ಕಂಪ್ನಿಯವ್ರನ್ನು ಕರೆಸಿ ನಮ್ಮಲ್ಲಿರೋ ಇಂಜಿನಿಯರ್ಸ್ಗಳು ಟೆಕ್ನಿಕಲ್ ಟೀಮ್ ತಗೊಂಡು ಒಂದೊಂದು ಪ್ಯಾರಾಮೀಟರ್ನು ಅದನ್ನ ಚೆಕ್ ಮಾಡಿ ಏನಕ್ಕಾಗಿರ್ಬೋದು, ಏನಕ್ಕಿದೆ, ಸಾವಿರಾರು ಪ್ಯಾರಾಮೀಟರ್ಸ್ ಇರುತ್ತೆ ಬ್ಲ್ಯಾಕ್ ಬಾಕ್ಸ್ ಅಲ್ಲಿ. ಪ್ರತಿಯೊಂದು ಚೆಕ್ ಮಾಡಿ ನಿಖರವಾಗಿ ಹಿಂಗೆ ಆಗಿರ್ಬೋದು ಅಂತ ಕೆಲವು ಸಲ 6 ತಿಂಗಳಿಂದ ವರ್ಷಗಟ್ಲೆ ಹಿಡಿಯುತ್ತೆ ಅದೊಂದು ಕ್ಲಾರಿಟಿ ತಗೊಳಕ್ಕೆ. ಸೊ ಅಲ್ಲಿ ತನಕ ವಿವರ್ ಓನ್ಲಿ ಈಗ ಏನ್ ಮಾತಾಡಿದ್ರು ಇಟ್ ಓನ್ಲಿ ಸಾಧ್ಯತೆಗಳು ಹಿಂಗಿರ್ಬೋದು ಹಂಗಿರ್ಬೋದು ಈ ತರ ಹೇಳ್ಬೋದು ಅಷ್ಟೇ. ಈ ಒಂದು ಏರ್ ಕ್ರಾಫ್ಟ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಮಾಡೋ ಸಾಧ್ಯತೆ ಇದೆ ಅಂತ ನಾನು ಹೇಳ್ಬೋದು ಅಷ್ಟೇ. ಸರ್, ಈಗ ಬ್ಲ್ಯಾಕ್ ಬಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಈ ಫ್ಲೈಟ್ಗಳಲ್ಲಿ ಅದೊಂದು ಒಳ್ಳೆ ವಿಚಾರನ ಅಂತ. ಏನೇ ಪ್ರಾಬ್ಲಮ್ ಆಗಿದ್ರು ಅಲ್ಟಿಮೇಟ್ ಆಗಿ ಅದು ಪೂರ್ತಿ ಸುಟ್ ಕರಕ್ಲಾಗಿದ್ರು ಆ ಬ್ಲ್ಯಾಕ್ ಬಾಕ್ಸ್ ಒಂದು ಸಿಕ್ಬಿಟ್ರೆ ಸಾಕು ಏನೇನು ಅಂತ ಇಂಚಾಗಿ ವಿವರಿಸಬಹುದು ಅಂತಾರೆ. ದಟ್ ಬ್ಲ್ಯಾಕ್ ಬಾಕ್ಸ್ ಅಫ್ಕೋರ್ಸ್ ಬ್ಲ್ಯಾಕ್ ಅಂದ್ರೆ ಬ್ಲ್ಯಾಕ್ ಇರಲ್ಲ, ಅದು ಆರೆಂಜ್ ಕಲರ್ ಅಲ್ಲಿ ಇರುತ್ತೆ, ಅದು ವಿಂಗ್ಸ್ ಕೆಳಗಡೆ ಇರುತ್ತೆ. ಅಲ್ಲಿ ಬಿದ್ರೂ ಆ ಒಂದು ಆ ಟೆಂಪರೇಚರ್ ಎಷ್ಟೋ 180 ಡಿಗ್ರೀಸ್ ಟೆಂಪರೇಚರ್, ನೀರೊಳಗೆ ಬಿದ್ರೂ ಇಷ್ಟು ಡೆಪ್ತ್ ಅಲ್ಲಿ ಇದ್ರೂ ಏನೂ ಆಗಲ್ಲ. ಈ ತರ ಅದನ್ನ ಮಾಡಿರ್ತಾರೆ ಬ್ಲ್ಯಾಕ್ ಬಾಕ್ಸ್ ಅಲ್ಲಿ. ಆ ಬ್ಲ್ಯಾಕ್ ಬಾಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಪ್ಲೇನ್ ನ ಪ್ಯಾರಾಮೀಟರ್ಸ್ ಅದ್ರಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಅಂದ್ರೆ ಯಾವ ಸ್ಪೀಡ್ ಅಲ್ಲಿ ಇತ್ತು, ಯಾವ ಹೈಟ್ ಅಲ್ಲಿ ಇತ್ತು, ಯಾವ ಆಂಗಲ್ ಅಲ್ಲಿ ಟರ್ನ್ ಆಗ್ತಿತ್ತು, ಪ್ರತಿ ಒಂದು ಇರುತ್ತೆ ಅದ್ರಲ್ಲಿ. ಆಮೇಲೆ ಸ್ಟಾರ್ಟಿಂಗ್ ಇಂದ ಇಲ್ಲಿ ತನಕ ಏನು ಮಾತುಕತೆ ನಡೀತಿತ್ತು ಪ್ಲೇನ್ ಅಲ್ಲಿ. ಅಂದ್ರೆ ಪೈಲಟ್ ಏನ್ ಹೇಳ್ತಿದ್ದ, ಏನಾದ್ರು ಸೌಂಡ್ ಬರ್ತಿದೆ ಅಂತಿದ್ನ, ಇಲ್ಲ ಪಕ್ಕದ ಕೋ ಪೈಲಟ್ಗೆ ಏನಾದ್ರು ಇದನ್ನ ನೋಡ್ಕೋ, ಈ ಪ್ರೆಷರ್ ಚೆಕ್ ಮಾಡ್ಕೋ ಅಂತಿದ್ನ, ಇಲ್ಲ ಪ್ರೆಷರ್ ಏನಿತ್ತು ಕರೆಕ್ಟ್ ಆಗಿ, ಆ ತರ ಎಲ್ಲಾ ಸಾವಿರಾರು ಪ್ಯಾರಾಮೀಟರ್ಸ್ ಅದ್ರಲ್ಲಿ ರೆಕಾರ್ಡ್ ಆಗಿರುತ್ತೆ ಬ್ಲ್ಯಾಕ್ ಬಾಕ್ಸ್ ಅಲ್ಲಿ. ಸೊ ಅದ್ ಸಿಕ್ಕಿದಾಗ ಯು ವಿಲ್ ಗೆಟ್ ಎ ಪಿಕ್ಚರ್ ಅಬೌಟ್ ಎಂಟೈರ್ ಪಿಕ್ಚರ್ ಏನ್ ಆಗ್ತಿತ್ತು ಪ್ಲೇನ್ ಅಲ್ಲಿ ಅನ್ನೋ ಒಂದು ಪಿಕ್ಚರ್ ಸಿಕ್ಬಿಡುತ್ತೆ ಅವ್ರಿಗೆ. ಸೊ ಅದಕ್ಕೋಸ್ಕರ ಈ ಬಾಕ್ಸ್ ಮೇಲೆ ಅವರು ಎಲ್ಲಾರು ಅದನ್ನ ಹುಡ್ಕಕ್ ಶುರು ಮಾಡ್ತಾರೆ. ಓಕೆ ಸರ್, ಈಗ ಸಾಮಾನ್ಯವಾಗಿ ಜನ ಕೇಳೋ ಪ್ರಶ್ನೆನ ನಾನು ನಿಮ್ ಗಮನಕ್ಕೆ ಹಾಕ್ತೀನಿ ಸರ್. ಈಗ ಇಂಥ VVIPಗಳು ಓಡಾಡುವಂತಹ ಚಾಪರ್ಗಳು ಇಂಥ ಪರಿಸ್ಥಿತಿನ, ಹಂಗಾರೆ ಸಾಮಾನ್ಯ ಜನ ಓಡಾಡೋರ್ ಕತೆ ಏನು? ಇದೊಂದು ಬೆಳಗ್ಗಿಂದ ಎಲ್ರು ತಲೆಲೂ ಓಡ್ತಾ ಇರೋದು. ಓಡಾಡೋ ಪ್ಲೇನ್ ಗಳಿಗೆ ಮೇಂಟೆನೆನ್ಸ್, ಎವ್ರಿ ಲ್ಯಾಂಡ್ ಎವ್ರಿ ಟೇಕ್ ಆಫ್ ದೇರ್ ವಿಲ್ ಬಿ ಎ ಪ್ರಿಲಿಮಿನರಿ ಮೇಂಟೆನೆನ್ಸ್ ಚೆಕ್ಸ್ ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಈ VVIP ಫ್ಲೈಟ್ ಗಳಿಗೆ ಟ್ಯಾಕ್ಸಿ ಇದ್ದಂಗೆ ಏನ್ ಡೈಲಿ ಓಡಾಡುತ್ತೆ ಅಂತ ಹೇಳಕ್ ಆಗಲ್ಲ. ಒಂದು ಕೆಲವು ಸಲ ತಿಂಗಳಾನ್ಗಟ್ಲೆ ಏನು ಅವ್ರಿಗೆ ಆರ್ಡ್ರೇ ಇರಲ್ಲ. ದೀಸ್ ಆರ್ ಆಲ್ ಪ್ರೈವೇಟ್ ಪ್ಲೇಯರ್ಸ್ ಇರ್ತಾರೆ. ಕೆಲವು ಇದು ಗೌರ್ಮೆಂಟ್ ಪ್ರೈವೇಟ್ ನನಗೆ ಗೊತ್ತಿಲ್ಲ, ಬಟ್ ಪ್ರೈವೇಟ್ ಪ್ಲೇಯರ್ಸ್ ಇರ್ತಾರೆ. ಮೇಂಟೆನೆನ್ಸ್ ಎವ್ರಿ ಡೇ ಓಡಾಡೋ ಫ್ಲೈಟ್ ಇರೋಷ್ಟು ಕಾಳಜಿ ಇದ್ರ ಮೇಲೆ ವಹಿಸಿರ್ತಾರ ನನಗೆ ಗೊತ್ತಿಲ್ಲ. ಪ್ರಾಬಬ್ಲಿ ದೇ ವುಡ್ ಹ್ಯಾವ್ ಡನ್ ದ ಮೇಂಟೆನೆನ್ಸ್, ಇಲ್ಲ ನಾನು ಹೇಳ್ತಾ ಇಲ್ಲ ನಾನು. ಬಟ್ ರೆಗ್ಯುಲರ್ ಆಗಿ ಓಡಾಡೋ ಏರ್ ಕ್ರಾಫ್ಟ್ಸ್ ಮೇಲೆ ಮೇಂಟೆನೆನ್ಸೇ ಬೇರೆ ಇರುತ್ತೆ. ಈ ತರ ಏರ್ ಕ್ರಾಫ್ಟ್ಸ್ ಮೇಲೆ ಇರೋ ಮೇಂಟೆನೆನ್ಸ್ ಮಾನದಂಡಗಳೇ ಬೇರೆ ಇರುತ್ತೆ. ಸಾಮಾನ್ಯ ಜನತೆ ಇದಕ್ಕೆ ಅಂದ್ರೆ ಸಾಮಾನ್ಯ ಜನತೆ ನಾವು ಓಡಾಡೋ ಫ್ಲೈಟ್ಸ್, ದೊಡ್ಡ ಫ್ಲೈಟ್ಸ್ ಇಸ್ ಮೋರ್ ಸ್ಟೇಬಲ್ ಕಂಪೇರ್ಡ್ ಟು ದಿ ಸ್ಮಾಲ್ ಏರ್ ಕ್ರಾಫ್ಟ್. ಇದು ನಾನ್ ನಿಮ್ಗಾಗ್ಲೇ ಒಂದು ಎಕ್ಸಾಂಪಲ್ ಕೊಟ್ನಲ್ಲ, ಒಂದ್ ಮಾರುತಿ ಕಾರಲ್ಲಿ 140 ಸ್ಪೀಡ್ ಅಲ್ಲಿ ಹೋಗಿ ನೀವು ತಕ್ಷಣ ನಿಲ್ಸೋದು ಎಷ್ಟು ಕಷ್ಟ ಆಗತ್ತೆ ಆ ಕಾರ್. ಅದು ದೊಡ್ಡ ಕಾರಲ್ಲಿ ಹೋಗಿ 140 ನಿಲ್ಸೋದು ವಿತಿನ್ ನೋ ಟೈಮ್ ನಿಲ್ಸ್ತೀರಾ. ಸೊ ಆ ಸ್ಟೆಬಿಲಿಟಿ ಈ ಒಂದು ಏರ್ ಕ್ರಾಫ್ಟ್ ಗಳಲ್ಲಿ ಇರುತ್ತೆ ಅಂತ ಅನ್ಕೊಳ್ಳೋದು ಕಷ್ಟ. ಎನಿವೆ ಥ್ಯಾಂಕ್ ಯು ಸರ್, ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡೋದಕ್ಕೆ. ಓಕೆ, ನಾವು ಸದ್ಯಕ್ಕೆ ಸಾಧ್ಯತೆ ಏನಾಗಿರ್ಬೋದು, ಏನಾಯ್ತು, ಯಾಕಿಂತ ದುರಂತ ಮತ್ತೆ ಮರುಕಳಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಅಷ್ಟೇ ಸದ್ಯಕ್ಕೆ ಚರ್ಚೆ ಮಾಡ್ಬೋದು. ಈಗ ಅಲ್ಲಿನ ಅವಶೇಷಗಳನ್ನ ಕ್ಲಿಯರ್ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಅದರ ನಡುವೆ ಆ ಬ್ಲ್ಯಾಕ್ ಬಾಕ್ಸ್ ಅಂತಾರ ಅದು ಸಿಗ್ಲೇಬೇಕು. ನೋಡಿ, ಸಾಮಾನ್ಯ ನಮ್ಮಲ್ಲಿ ಇವತ್ತಿಗೂ ಈ 100 ಜನ ಅನ್ಕೊಳ್ಳಿ, ಅದ್ರಲ್ಲಿ 50 ಜನ ಏನ್ ಫ್ಲೈಟ್ ನಲ್ಲಿ ಓಡಾಡ್ತಾರೆ ಅಥವಾ ಅವರಿಗೆ ರೂಢಿ ಇದೆ ಅಂತ ಹೇಳಕ್ಕಾಗಲ್ಲ, ಇನ್ನೂ ಕೂಡ ಕಡಿಮೆನೇ ಇದೆ. ಬಟ್ ಸ್ಟಿಲ್ ಅದ್ರ ಬಗ್ಗೆ ಟೆಕ್ನಿಕಲ್ ಇಶ್ಯೂಸ್ ಅಂತ ಬಂದಾಗ ಇಂತಹ ಕೆಲವೊಂದು ಪದಗಳನ್ನ ನೀವು ಕೇಳಿರ್ತೀರಿ. ಕಾಮನ್, ನೀವು ಫ್ಲೈಟಲ್ಲಿ ಓಡಾಡಿಲ್ಲ ಅಂದ್ರೂ ಈ ಬ್ಲ್ಯಾಕ್ ಬಾಕ್ಸ್ ಬಗ್ಗೆ ಎಲ್ಲ ಕೇಳಿರ್ತೀರಿ. ಯಾಕಂದ್ರೆ ಇತ್ತೀಚೆಗೆ ಇಂತಹ ದುರಂತಗಳು ಸಾಮಾನ್ಯ ಆಗ್ತಾ ತಜ್ಞರು ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇರ್ತಾರೆ. ಸೊ ಈಗ ಯಾಕೆ ಅದನ್ನ ಹುಡುಕ್ಲೇಬೇಕು, ಸದ್ಯಕ್ಕೆ ಅನಿವಾರ್ಯವಾಗಿ ಅದು ಬಹಳ ತುರ್ತಾಗಿ ಸಿಗ್ಬೇಕಾಗಿದೆ ಅಂದ್ರೆ ಪ್ರಾಬ್ಲಮ್ ಏನಾಯ್ತು ಅಂತ ಎಕ್ಸಾಕ್ಟ್ ಆಗಿ ಅದರಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಯಾವ ಸ್ಪೀಡಲ್ಲಿತ್ತು, ಸಿಗ್ನಲ್ ಸಿಗ್ತಾ ಇಲ್ವಾ, ಅದನ್ನ ಸರ್ ಕೂಡ ಹೇಳ್ತಾ ಇದ್ದೀವಿ ಗಿರೀಶ್ ಅವರು ಇಲ್ಲಿ ತನಕ.